ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಧು ಮಹಾರಾಜ್ ಕಿ ಜೈ, ಸಾಧು ಮಹಾರಾಜ್ ಕಿ ಜೈ. ಇವತ್ತು ಹೆಂಗಾರ ಮಾಡಿ ಹರಿ ಕೈಲಿ ಒಂದ್ ಸ್ಟೆಪ್ ಹಾಕ್ಸ್ಬೇಕು. ಈಗ ಆಗತ್ತೆ ನೋಡಿ ಸರ್. ಮ್ಯೂಸಿಕ್ ಹಾಕ್ರೋ ಮ್ಯೂಸಿಕ್. ಲೈಲಾಂಡು ಗಾಡಿ ಹತ್ತಿ ನೀವ್ 2 ಸ್ಟೆಪ್ ಹಾಕಿ ಅಂದ್ರೆ ಅವ್ರ 2 ಸ್ಟೆಪ್ ಹಾಕಿದ್ರು. ದಟ್ ಈಸ್ ಹರಿ ಸರ್. ಬರ್ಲಿ ಚಪ್ಪಾಳೆ ಹರಿ ಸರ್ ಹಾಗೂ ಸಾಧು ಸರ್ಗೆ. ಇಬ್ರು ಮ್ಯೂಸಿಕಲ್ ಲೆಜೆಂಡ್ಸ್ ಕೈ ಹಿಡ್ಕೊಂಡು ವೇದಿಕೆಯಲ್ಲಿ ಬಂದು ನಿಂತಾಗ್ಲೇ ಲೆಜೆಂಡ್ ಒಬ್ಬರೇ, ಅಯ್ಯೋ ನಾವು ಸ್ಟೂಡೆಂಟ್ ಅಮ್ಮ. ತನ್ನನ್ನು ಯಾವತ್ತೂ ಹೊಗಳ್ಕೋಬಾರ್ದಂತೆ, ಕರೆಕ್ಟ್. ಅದನ್ನ ಹರಿ ಕಲ್ತ್ಕೊಂಡ್ಬಿಟ್ಟ. ನಮ್ಮನ್ನ ಇನ್ನೊಬ್ರು ಹೊಗಳ್ಬೇಕಂತ. ಕರೆಕ್ಟ್. ಅದಕ್ಕೋಸ್ಕರ ಅವ್ನು ಏನ್ ಹೇಳ್ತಾನೆ ಅಂದ್ರೆ ನನ್ನ ಲೆಜೆಂಡ್ ಅನ್ಬಿಟ್ಟು ಸ್ಟೂಡೆಂಟ್ Student. ಅವಾಗ ಜನ ಏನ್ ಹೇಳ್ತಾರೆ, ಹೇ ಏನೇ ಮನುಷ್ಯ ಅನ್ಬಿಟ್ಟು ಅವ್ನು ಹೊಗಳ್ತಾರೆ. ಕರೆಕ್ಟ್ ಸರ್, ಕರೆಕ್ಟ್. ಇವೆಲ್ಲನು ಟೆಕ್ನಿಕಲ್. ವಿಪಿ ಸರ್ ನಿಮ್ಮ ಮಾತು. ಇವತ್ತು ಸರೆಗಮಪನಲ್ಲಿ ಸಂಗೀತದ ಹಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಫ್ಕೋರ್ಸ್ ಹರಿ ಸರ್ ಹೇಳಿದ್ರು ನಾನ್ ಲೆಜೆಂಡ್ ಅಲ್ಲ ಅಂತ. ಸರ್ ಸಿಂಹನ ಸಿಂಹ ಅಂತ ಕರೀರಿ ಬಿಡಿ, ಸಿಂಹ ಸಿಂಹನೇ. ಕೋಗಿಲೆನ ಕೋಗಿಲೆ ಅಂತ ಹೇಳಿ ಬಿಡಿ, ಕೋಗಿಲೆ ಕೋಗಿಲೆನೆ. ಹರಿ ಸರ್ ನೀವು ಲೆಜೆಂಡ್ ಅಂತ ಕರೀರಿ ಬಿಡಿ, ಅವರು ಲೆಜೆಂಡ್. ಯಾಕಂದ್ರೆ ಅವರು ನಾನ್ ಲೆಜೆಂಡ್ ಅಲ್ಲ ಅಂತ ಹೇಳ್ತಾ ಇದಾರೆ, ಆದ್ರೆ ಅವ್ರು ಮಾಡಿರೋ ಕೆಲಸ ಲೆಜೆಂಡ್ರಿ ಕೆಲಸ ಸರ್. ಸರ್ ನೀವು ನನಗೆ ನನ್ನ ಜೀವನದ ಕೆಲವು ಮುತ್ತು ರತ್ನ ಹಾಡುಗಳನ್ನು ಕೊಟ್ಟಿದ್ದೀರಾ. ಅದರಲ್ಲಿ ಒಂಥರ ಕಿರೀಟ ಅಂದ್ರೆ ಬೊಂಬೆ ಹೇಳುತ್ತೈತೆ. ನಾನು ಅದಕ್ಕೆ ಯಾವಾಗಲೂ ನಿಮಗೆ ಚಿರಋಣಿ, ಆಭಾರಿ. ಇನ್ನು ಸಾಧು ಸರ್ ಬಗ್ಗೆ ಅನೇಕ ವಿಷಯಗಳಲ್ಲಿ ಅವರು ಲೆಜೆಂಡರಿ ವರ್ಕ್ ಅನ್ನ ತೋರಿಸಿದ್ದಾರೆ. ಸಂಗೀತದಲ್ಲೂ ಅಪ್ರತಿಮ, ಆಕ್ಟಿಂಗ್ ಅಲ್ಲೂ ಅಪ್ರತಿಮ, 2 ವಿಷಯಗಳನ್ನ ಸಾಧಿಸಿ ಸಿಕ್ಕಿದ್ರೆ ಮಾತ್ರ ನಿಜಕ್ಕೂ ಸಾಧು ಕೋಕಿಲಾನೆ. ಹಾಗಾಗಿ ಇಬ್ಬರು ಲೆಜೆಂಡ್ಸ್ಗೆ ಸರೆಗಮಪ ಪರವಾಗಿ ನಾವು ಇವತ್ತು ಸ್ವಾಗತವನ್ನು ಕೋರ್ತೇವೆ. ಮತ್ತೆ ವಾಣಿ ಮ್ಯಾಮ್, ಇವತ್ತು ನಿಮಗೆ ಬಹಳ ವಿಶೇಷ. ಯಾಕೆಂದ್ರೆ ನಾವು ಅನೇಕ ಬಾರಿ ಕೇಳ್ತಿರ್ತೀವಿ. ಅವಳು ಭಯ ಬಿದ್ಬಿಟ್ಟವಳ. ಆಕ್ಚುಲಿ ವಾಣಿಗೆ ಅವ್ರ ಯಜಮಾನ್ರು ಬಂದ್ರೆ ಭಯ. ಅಲ್ಲ, ಆಮೇಲೆ ವಿಪಿ ಸರ್ ನೀವ್ ನೋಡಿಲ್ಲ, ನೀವ್ ಇಲ್ಲಿ ನೋಡ್ತಿದ್ರಿ. ಯಾವಾಗ ಹರಿ ಸರ್ 2 ಸ್ಟೆಪ್ ಹಾಕಿದ್ರು ಫಸ್ಟ್ ಚಪ್ಪಾಳೆ ಪಟ್ಟು ಹೊಡೆದು ಖುಷಿ ಪಟ್ಟಿದೆ ವಾಣಿ ಮ್ಯಾಮ್. ನಾವ್ ಯಾವಾಗ್ಲೂ ಅಪ್ಲಿಕೇಶನ್ ಇವ್ರಿಗೆ ಇಡ್ತಿರ್ತೀವಿ ಸರ್, ಹೌದು. ಹರಿ ಸರ್ನ ಕರ್ಕೊಂಬನ್ನಿ, ಹರಿ ಸರ್ನ. ಯಾಕಂದ್ರೆ ಸೊ ಥ್ಯಾಂಕ್ಸ್ ಟು ಯು ಆಲ್ಸೋ. ನಾನು ಸಾಂಗ್ ರೆಕಾರ್ಡ್ ಮಾಡ್ಬೇಕಾರೆ ಮಧುವನ್ನ ಕರೆದಿರೆ ಹಾಡು, ಹರಿ ಬರ್ತೀನಿ ಅಂತ ಹೇಳಿದಂತೆ, ನಾನು ಬರ್ತೀನಿ ಅಂತ. ಬರಬೇಡ, ಯಾಕಂದ್ರೆ ಇವರು ಏನು ಹಾಡಿದ್ರು ಬಿಡೋದಿಲ್ಲ. ನಾನು ಇವತ್ತು ನೀವು ಹರಿ ಸರ್ ಇಲ್ಲಿ ಇರ್ತಾರೆ, ನೀವೊಂದು ಹಾಡು ಹಾಡ್ಬೇಕು ಮೇಡಮ್. ಬಡಿ ಸರ್ ಈಗಲೇ ಪಾಪ. ಇಲ್ಲ ಸರ್, ನಾವೆಲ್ಲ ಜೊತೆಗೆ ಇರ್ತೀವಿ, ಭಯ ಪಡಬೇಡಿ ಅಂತ. ಹೌದೌದು, ಧೈರ್ಯವಾಗಿರ್ಬೇಕು ಮೇಡಮ್. ಹಾಡಾಡಕ್ಕಿಂತ ಮುಂಚೆ ಒಂದ್ಸಲಿ ಹಾಯ್ ಹೇಳಿ. ವಾಣಿ ಮ್ಯಾಮ್ ಹಾಯ್ ಹೇಳಿದಾಗ ಹರಿ ಸರ್ ನಮಸ್ತೆ ಅಂತ ಹೇಳಿದ್ದೆ. ಈ ಸೀಸನ್ ಒನ್ ಆಫ್ ದ ಮೋಸ್ಟ್ ಕ್ಯೂಟೆಸ್ಟ್ ಮೂಮೆಂಟ್. ಗುರುಗಳೇ, ನಿಮ್ಮ ಒಂದು ಖುಷಿಯನ್ನು ವ್ಯಕ್ತಪಡಿಸಿ. ಇವತ್ತು ನಮ್ಮ ಸಾಧು ಮಹಾರಾಜ್ ಅವ್ರು ಬಂದಿದ್ದಾರೆ, ಹರಿ ಸರ್ ಬಂದಿದ್ದಾರೆ. ಇವರಿಬ್ರು ನಡ್ಕೊಂಡ್ ಬರ್ಬೇಕಾದ್ರೆ ಏನಿಲ್ಲ ಅಂದ್ರೂ ಒಂದು 100 ವರ್ಷಗಳ ಸಂಗೀತದ ಒಂದು ಸಿರಿ ಹಾಗೆ ನಡ್ಕೊಂಡ್ ಬರ್ತಾ ಇದೆ ಅನ್ನೋ ಒಂದು ವಿಷಯ ಅನ್ನಿಸ್ತು. ರಿಯಲಿ ಹ್ಯಾಪಿ ಟು ಹ್ಯಾವ್ ಬೋತ್. ಥ್ಯಾಂಕ್ ಯು RK ಸರ್. ಇಲ್ಲ, ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ DP ರಾಜರತ್ನಂ ಅವರು. ಈ ರಾಜರತ್ನಂ ಅವರು ಒಂದೇ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ರಾಜರ ಮನೆಯಲ್ಲಿ ಈ ಹೂವು ತೋಟ ಐತಲ್ಲ, ಅಲ್ಲಿ ಹೂವು ತೆಗೆಯೋ ಕೆಲಸ ಸರ್. ಮಲ್ಲಿಗೆ ಹೂವುಗಳೆಲ್ಲ ಕಿತ್ಕೊಂಡ್ಬಂದು ರಾಶಿ ಮಾಡಿ ಅದನ್ನು ತೊಗೊಂಬಂದು ರಾಜನ ಕೊಟ್ಟರೆ ರಾಜ ಬೇಷ್ ಅಂತೇಳಿ ಆ ಮಲ್ಲಿಗೆನೇ ರಾಜ ರಾಣಿಗೋ ಇಲ್ಲ ದೇವ್ರಿಗೋ ಯೂಸ್ ಮಾಡ್ತಿದ್ದ. ಒಂದ್ಸಲಿ ಹೂವು ಕಿತ್ಕೊಳ್ತಾ ಇದ್ರಂತೆ, ಕೀಳ್ತಾ ಇದ್ದಂಗೆ ಒಂದು ಸ್ವಲ್ಪ ನನ್ನ ಹೆಂಡತಿ ತೊಗೊಂಡ್ರೆ ಹೆಂಗಿರುತ್ತೆ ಇದನ್ನ, ಪ್ಲೀಸ್ ಇರೋ ರಾಜನ ಕೇಳೋಣ, ಹಂಗೆ ಕಳ್ತನ ಮಾಡೋಕ್ಕಾಗಲ್ವಲ್ಲ ಅಂತೇಳಿ ಬುಟ್ಟಿ ತೊಗೊಂಡೋಗಿ ರಾಜನಿಗೆ, ರಾಜ ಒಂದೇ ಒಂದು ಸಣ್ಣ ಏನೋ ಒಂದು ಬಗ್ಸೆ ಹೂವು ಕೊಡಿ, ನನ್ನ ಹೆಂಡ್ತಿಗೆ ತೊಗೊಂಡೋಗು ಪ್ಲೀಸ್. ಅದಕ್ಕೇನಪ್ಪ ತೊಗೊಂಡೋಗು. ಆ ಹೂವು ತಗೊಂಡು ಅಲ್ಲಿ 2 ಕೈಲಿ ಹಿಂಗೆ ಹಿಡ್ಕೊಂಡು ಓಡ್ತಾರೆ ಹೆಂಡ್ತಿಗೆ ಕೊಡೋದಕ್ಕೆ. ಜೋರು ಮಳೆ, ಅಲ್ಲೆಲ್ಲ ಒಂದು ಹೊಂಡದಲ್ಲಿ ಆ ನೀರಲ್ಲಿ ಕಾಲಿಟ್ಬಿಟ್ಟು ಬಿದ್ದೋಗ್ತಾರೆ. ಅಲ್ಲಿ ಬಿದ್ದರೆ ಹೂವು ಎಲ್ಲ ನೀರಲ್ಲಿ ಬಿದ್ದೋಗುತ್ತೆ, ಕೊಚ್ಚಿ ನೀರಲ್ಲಿ. ಆದರೂ ಬಿಡಲ್ಲ ಅವರು. ಮಳೆ ಬರ್ತಾ ಇದೆ, ಆ ಹೂವನ್ನೆಲ್ಲ ಪಾಪ ಒಂದೊಂದೇ ಬಿಡಿಸಿ ಎಲ್ಲನೂ ತಿರ್ಗ ಮಾಡಿ ಕೈಲಿ ತೊಗೊಂಡು ಓಡ್ತಾರೆ ಮನೆ ಮುಂದೆ. ಮಳೆ ನಿಂತಿದೆ, ಮನೆ ನೋಡ್ತಾರೆ. ಮನೆಯಿಂದ ದೊಡ್ಡ ಕಾಮನ ಬಿಲ್ಲು ಬಂದಿದೆ. ಭಾಳ ಖುಷಿಯಾಗುತ್ತೆ ಅವ್ರಿಗೆ. ನಾನು ಹೆಂಡ್ತಿ ಎಷ್ಟು ಸಂತೋಷ ಪಡ್ಬೋದು ಈ ಒಂದು ವಾತಾವರಣದಲ್ಲಿ ಅಂತೇಳಿ. ಈ ಬ್ಯಾಂಬೂಲ್ ಹಾಕಿರೋ ಗೇಟ್ ಅಲ್ವಾ, ಆ ಗೇಟ್ನ ಓಪನ್ ಮಾಡಿ ಒಳಗೆ ಓಡೋಗಿ ನಂಜಿ 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 ಅಂತ ಬಾಗಿಲು ಹೊಡಿತಾರೆ. ಅವಳು ಬರ್ತಾನೆ ಇಲ್ಲ. ಅವಳು
ಯಾಕೆ ಇವಳು ಬರ್ತಾ ಇಲ್ಲ ಅಂತೇಳಿ ಹಂಗೆ ನೋಡ್ತಾರೆ. ಮನೆ ಬೀಗ ಹಾಕಿದೆ, ಬೀಗ ತುಕ್ಕಿಡ್ದಿದೆ. ಅಯ್ಯೋ, ಅವಳು ಸತ್ಯ ಯಾವುದೋ ಕಾಲ ಆಗಿದೆ. ಅಲ್ಲಿ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಆ ಮಲ್ಲಿಗೆನೆಲ್ಲ ತೊಗೊಂಡೋಗಿ ಹಿತ್ತಲ ಕಡೆ ಅವಳ ನೆನಪಲ್ಲಿ ಅವಳ ಸಮಾಧಿ ಹಿತ್ತಲಲ್ಲಿದೆ, ಅಲ್ಲಿ ಹಾಕ್ತಾರೆ. ಅದು ಯಾರಾದರೂ ಈ ರೇಂಜಿಗೆ ಒಂದು ಹೆಂಡತಿನ ಪ್ರೀತಿಸೋದು, ಆಮೇಲೆ ಆ ನೆನಪುಗಳಲ್ಲೇ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಮತ್ತೆ ಬರ್ತಾಳೆ ಅನ್ನೋದು. ಅದಕ್ಕೆ ಅವ್ರು ಹೇಳಿದ್ರು ಹಗಲೋಲತ್ತೆ ರಾತ್ರಿ ಬಂತಂತ ಅಂಜಬೇಡ, ರಾತ್ರಿ ಮುಗಿದ್ಮೇಲೆ ಆಗ್ಲಿ ಬಂದೇ ಬರ್ತೆ, ನೀನು ಬಂದೇ ಬರ್ತೀಯಾ, ಅದೇ ನನ್ನ ಗಂಜಿ ಅಂತಾರೆ ಅವರು. ಇಲ್ಲಿ ತನಕನೂ ಎಲ್ಲರೂ ಕೆಲವರು ಮತ್ತೆ ಹುಟ್ಟು ಬರ್ತಾರೆ ಅನ್ನೋ ಆಸೆಲೇ ಇರ್ತಾರೆ. ನಮ್ಮ ರಾಜುನ ಅದೇ ಥರ ಬರಬೇಕು ಅನ್ನೋ ನಮ್ಮ ಆಸೆ, ಅದು ಆಗಲ್ಲ. ಒಂದ್ಸಲಿ ಲೈಟ್ ಆಫ್ ಮಾಡಿದ್ಮೇಲೆ ಅದರಲ್ಲಿ ಅರ್ಥ ಆದಮೇಲೆ ಚಾನ್ಸೇ. ಥ್ಯಾಂಕ್ ಯು. ಅಷ್ಟು ನಗ್ಸುವಂತ ನೀವು ಇಷ್ಟು ನೋವಿರೋ ಹಾಡನ್ನ ಕಂಪೋಸ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಸಾಧು ಸರ್. ಒಂದು ಸತ್ಯ ಏನಂದ್ರೆ, ಯಾರ ಜೀವನದಲ್ಲಿ ಹೊರಗಡೆ ಪ್ರಪಂಚದಲ್ಲಿ ತುಂಬಾ ಸಂತೋಷವಾಗಿರ್ತಾರೋ ಅವರ ಒಳಗಿನ ಪ್ರಪಂಚ ಇದೆಯಲ್ಲ, ಅದ್ರಲ್ಲಿ ತುಂಬಾ ಎಮೋಷನ್ಸ್ ಇರುತ್ತೆ. ಕರೆಕ್ಟ್ ಕರೆಕ್ಟ್. ಇದು ಈ ಕಮಿಡಿಯನ್ಸ್ ಜೀವನದಲ್ಲಿ ಜಾಸ್ತಿ. ಇಲ್ಲಿ ನಮ್ಮ ರಕ್ತ ಕಣ್ಣೀರು ಸಿನಿಮಾ ಇದೆಯಲ್ಲ, ನನ್ನ ಒಂದು ಹೆಮ್ಮೆ ಏನು ಅಂದ್ರೆ ಸರ್, ಇದರಲ್ಲಿ ಎಲ್ಲ ಸಾಂಗ್ಸು ಹಿಟ್ ಸಾಂಗ್ಸ್ ಸರ್. ಆದರೆ ಎಲ್ಲ ಹಾಡುಗಳನ್ನು ಹಾಡಿರೋರೆ ಎಲ್ಲ ನಮ್ಮವರೇ ಸರ್. ಅದ್ರಲ್ಲಿ ಪರ್ಟಿಕ್ಯುಲರ್ ಈ ಸಾಂಗ್ ಇದೆಯಲ್ಲ, ಇದನ್ನ ಇನ್ನೊಬ್ಬ ಲೆಜೆಂಡ್ ಸಿಂಗರ್ ಹಾಡಿದ್ರು. ಇವ್ನ ಆಡಿದ್ಮೇಲೆ ಅವನ್ನ ಕಿತ್ತಾಕ್ಬಿಟ್ವಿ. ಬೇಜಾರಾಗೋಯ್ತು ನನಗೇನೆ. ಸಿಂಗರ್ಸ್ ಹೇಳ್ಬೋದು ಸರ್? ಇಲ್ಲ ಹೇಳು ಅಂತೀರಾ ಹೇಳ್ಬೇಡ ಅಂತ? ಎಡಿಟ್ ಮಾಡ್ಬಿಡ್ತೀವಿ ಬೇಕಾದ್ರೆ. ಹಾ ಸರಿ. ಸಾಧು ಕೋಕಿಲ ಅಂತ ಎಡಿಟ್ ಮಾಡಬೇಡಿ, ಹಾಕಿ. ಸಿನಿಮಾದಲ್ಲೂ ನಂದೇ ಇದ್ದಿದ್ದು. ಆಮೇಲೆ ಸರಿ ಆಮೇಲೆ ಫೈನಲ್ ಆಗಿ ರಾಜೇಶ್ ಕೈಲಿ ಆಡಿಸಿದೆ. ಆಮೇಲೆ ಎಲ್ಲೂ ನನ್ನ ವಾಯ್ಸ್ ಇಲ್ವೇ ಇಲ್ಲ. ಸರ್, ಇವತ್ತು ರಾಜೇಶ್ ಸರ್ ಹಾಡ್ಲಿ, ನೀವು ಹಾಡಿ ಸರ್. ನಿಮ್ ವಾಯ್ಸ್ ಅಲ್ಲಿ ನಾವು ಇವತ್ತು ಪ್ರಪಂಚ ಕೇಳಲಿ ಸರ್. ಆ ಲೆಜೆಂಡ್ ವಾಯ್ಸ್ ಯಾಕೆ ಕಿತ್ತಾಕಿದ್ರಿ ಅಂತ ತೋರಿಸಿ ಸರ್. ಅದು ಕಿತ್ತೋಗಿರೋ ವಾಯ್ಸ್ ಆಗಿದ್ರಿಂದ ಅಯ್ಯಯ್ಯೋ ಅಯ್ಯಯ್ಯೋ. ಇನ್ನೊಂದು ನಿಮ್ಗೇನು ಗೊತ್ತಾ, ಎರಡಿದೆಯಮ್ಮ ಇಲ್ಲಿ. ಒಂದು ತೃಪ್ತ ಜೀವ, ಇನ್ನೊಂದು ಅತೃಪ್ತ ಜೀವ. ತೃಪ್ತ ಜೀವ. ಈ ತೃಪ್ತ ಜೀವಗಳು ಏನಾಗುತ್ತೆ ಅಂದ್ರೆ ಸತ್ ಮೇಲೆ ಅದು ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ, ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ಬಿಡುತ್ತೆ. ಭೂತ ಪ್ರೇತ ಪಿಚಾಚಿಯಾಗಿ ಓಡೋದು ಯಾವುದು ಅಂದ್ರೆ ಈ ಅತೃಪ್ತರು ಮಾತ್ರ ಇನ್ನು ಏನೋ ಮಾಡ್ಬೇಕಾಯ್ತಲ್ಲ. ಯಾರ ಮನೆಗೆ ಹೋಗೋಣ ಇವತ್ತು ರಾತ್ರಿ, ಯಾರ ನಿದ್ರೆ ಕೆಪ್ಸೋಣ, ಆ ಥರದ್ದು ಇವನು ಒಬ್ಬ ರಾಜೇಶ್. ಅವನ್ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಅವನಿಗೆ. ಇನ್ನೊಂದ್ಸಲಿ ಪ್ಲೀಸ್ ಐ ಟ್ರೈ ಸಮಥಿಂಗ್ ಡಿಫ್ರೆಂಟ್ ಅಂತಾನೆ. ಬಿಡೋ ಸಾಕು, ಟೈಮ್ ಇಲ್ಲ, ಕೇಳಲ್ಲ ಅವನು. ಅವನು ಆಡ್ಬಿಟ್ಟು ಮನೆಗೆ ಹೋಗಿ ತಿರುಗಿ ಸಾಧು ವೈಕಾಂಟ್ ನಾನು ಈ ಥರ ಆಡಿದ್ರೆ ಹೆಂಗಿತ್ತು, ಯಾವ ಬಿಡ ಮಗುದಾಗಿದೆ ಅಂತ. ಸಿಂಗರ್ಸ್ ಕೂಡ ಎಲ್ಲೋ ಒಂದು ಹಾಡು ಈ ಥರ ಒಂದು ಎಕ್ಸ್ಟ್ರಾನರಿ ಸಾಂಗ್ ಸಿಗುತ್ತೆ, ಅದೇ ಅವರ ಜೀವನ ಆಗ್ಬಿಡುತ್ತೆ. ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಕಾರ್ತಿಕ್, ವೆರಿ ಗುಡ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.